ಸಂಪುಟಕ್ಕೆ ಯಾರನ್ನ ಸೇರಿಸಬೇಕು, ಯಾರನ್ನ ಬಿಡಬೇಕು, ಯಾವಾಗ ಸೇರಿಸಬೇಕು, ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ. ಬಹುಶಃ ಕಳೆದ ಒಂದು ತಿಂಗಳಿನಿಂದ ಕಾಂಗ್ರೆಸ್ನ ಶಾಸಕರಲ್ಲಿ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೋ ಅವರಲ್ಲಿ ಬಹುತೇಕರು ಸರಿಯಾಗಿ ನಿದ್ದೆ ಕೂಡ ಮಾಡಿರಲ್ಲ. ಯಾಕಂದರೆ ನಾನು ಮಂತ್ರಿ ಆಗ್ತೀನಿ, ನಾನು ಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗೋದಕ್ಕೆ ಏನು ಮಾಡಬೇಕು, ನಾನು ಮಂತ್ರಿ ಆಗೋದಕ್ಕೆ ಯಾರನ್ನ ಮಾತಾಡಿಸ್ಬೇಕು, ನಾನು ಮಂತ್ರಿ ಆಗೋದಕ್ಕೆ ಯಾರ ಮನೆಗೆ ಹೋಗಬೇಕು, ಇವುಗಳಲ್ಲಿ ಅವರು ಬ್ಯುಸಿ ಆಗಿದ್ರು. ಈಗ ಆ ಕಾಲ ಹತ್ತಿರ ಆದಂತೆ ಕಾಣ್ತಾ ಇದೆ. ಹೀಗಾಗಿ ಆಕಾಂಕ್ಷಿಗಳ ಲಾಬಿಯ ತೀವ್ರತೆ ಮತ್ತೊಮ್ಮೆ ಮೇಲಕ್ಕೆ ಇರುವಂತಹ ಸಾಧ್ಯತೆಯೂ ಇದ್ದೇ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂತ. ಯಾಕಂದ್ರೆ ಇನ್ನೇನು 15ನೇ ತಾರೀಕಿಗೆ ಇವೆಲ್ಲವೂ ಕೂಡ ಫಿಕ್ಸ್ ಆಗುತ್ತೆ, ಫೈನಲ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. ಅಡ್ಡಿ ಆಗ್ತಿರೋದು ಆಷಾಢವೋ ರಾಹುಕಾಲವೋ, ಯಾವುದು, ಯಾವ ಕಾರಣಕ್ಕಾಗಿ, ಏನಾಗ್ತಾ ಇದೆ? 2-3 ದಿನಗಳಲ್ಲಿ ಸಿಎಂ ದೆಹಲಿಗೆ ಹೋಗ್ತಾರೆ. ಆಕಾಂಕ್ಷಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಯಾವ ಸ್ವರೂಪದಲ್ಲಿ ತಾವು ಮಂತ್ರಿಗಳಾಗುವಂತಹ ಭಾಗ್ಯ ಕೂಡಿ ಬರುತ್ತೆ, ಯಾರಿಗೆ ಕಡೇ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತೆ. ಯಾಕಂದ್ರೆ ಇದೊಂದು ಅವಕಾಶ. ಈಗ ಮಂತ್ರಿ ಆಗೋಗ್ಬಿಟ್ರೆ ಮುಂದಿನ 1-3 ವರ್ಷಗಳವರೆಗೆ ತಾವೇ ಮಂತ್ರಿಯಾಗಿ ಇರಬಹುದು ಅನ್ನುವ ದೂರದ ನಿರೀಕ್ಷೆಯನ್ನ ಕಾಂಗ್ರೆಸ್ನ ಶಾಸಕರುಗಳು ಇಟ್ಟುಕೊಂಡಿದ್ದಾರೆ. ಮುಖ್ಯಮಂತ್ರಿಯವರನ್ನು ತಾವು ಬಯಸಿದ ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಆದರೆ ಮಂತ್ರಿಗಳಿಂದ ಮಂತ್ರಿಗಳಿಗೆ ಆಗಬೇಕಾಗಿರುವ ಅಧಿಕಾರದ ಹಸ್ತಾಂತರವಾಗಲಿ ಯಾವುದೂ ಕೂಡ ಆಗ್ತಾ ಇಲ್ಲ, ಅಥವಾ ಮಂತ್ರಿಗಳಾಗುವ ಭಾಗ್ಯ ಬಹುತೇಕರಿಗೆ ಇನ್ನೂ ಕೂಡ ಕೂಡಿ ಬಂದಿಲ್ಲ. 20 ಸ್ಥಾನಗಳಿದ್ದಾವೆ. ಆ 20 ಸ್ಥಾನಗಳಿಗೆ 40, 60, 70 ಶಾಸಕರುಗಳು ಆಕಾಂಕ್ಷಿಗಳಾಗಿ ಕುಳಿತಿದ್ದಾರೆ. ಅವರುಗಳಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗುತ್ತೆ ನೋಡಬೇಕಾಗಿರುತ್ತದೆ. ಅದನ್ನೇ ಈಗ ಸಂಪುಟದಲ್ಲಿ ಬಹಳಷ್ಟು ಸಸ್ಪೆನ್ಸ್ ಇದ್ದೇ ಇದೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರಗಳಿದ್ದಾವೆ, ತಮ್ಮದೇ ಆದಂತಹ ನಿರೀಕ್ಷೆಗಳಿದ್ದಾವೆ. ಹೈಕಮಾಂಡ್ ಕರೆಗಾಗಿ ಚಾತಕ ಪಕ್ಷಿಗಳಂತೆ ಕಾದಿದ್ದಾರೆ ಶಾಸಕರು. ನಮಗೂ ಒಂದು ಅವಕಾಶ ಸಿಗ್ಬೋದು, ನಾವು ಪಕ್ಷದ ಸೇವೆ ಮಾಡ್ಬೋದು, ನಾವು ಸರ್ಕಾರದ ಸೇವೆ ಮಾಡ್ಬೋದು, ನಾವು ಜನರ ಸೇವೆ ಮಾಡ್ಬೋದು. ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಸೇವೆಯ ಹೆಸರನ್ನು ಹೇಳ್ಕೊಳ್ಬೋದು. ಆದರೆ ವಾಸ್ತವ ಏನಂತ ಹೇಳಿದ್ರೆ ತಾವು ಮಂತ್ರಿಗಳಾಗಬೇಕು. ಇದು ಬಹಳ ಮುಖ್ಯವಾಗಿರುವಂತಹ ಅಜೆಂಡಾ ಇರುತ್ತೆ. ಮಲ್ಲಿಕಾರ್ಜುನ ಖರ್ಗೆ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಹೀಗೆ ಯಾರ್ಯಾರನ್ನೆಲ್ಲ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅವ್ರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ನೂತನ ಸಚಿವರ ಪಟ್ಟಿಗೆ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗಿದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಆದರೆ ಅದು ಕೇವಲ ಡಿ.ಕೆ. ಶಿವಕುಮಾರ್ ಒಬ್ಬರ ಪಟ್ಟಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೇನೆ ಸಿದ್ದರಾಮಯ್ಯನವರು ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ಹೋಗುವಂತಹ ನಿರೀಕ್ಷೆ ಇರುವಂಥದ್ದು. ದೆಹಲಿಯಿಂದ ಯಾವಾಗ ಬುಲಾವ್ ಬರುತ್ತೋ ಗೊತ್ತಿಲ್ಲ. ಅಧಿವೇಶನ ಶುರುವಾಗೋದಕ್ಕೆ 15 ದಿನಗಳ ಮುಂಚೆಯೇ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಆಗಸ್ಟ್ ತಿಂಗಳಲ್ಲಿ ವಿಧಾನಮಂಡಲದ ಅಧಿವೇಶನ ಇರೋದ್ರಿಂದಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಸಚಿವ ಸಂಪುಟದ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ತನ್ನ ಪೂರ್ಣ ಸಂಪುಟದೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಶಾಸನ ಸಭೆಗೆ ಹೋಗುವಂತಹ ಸಾಧ್ಯತೆ ಇರುವಂಥದ್ದು. ತನ್ನ ಪೂರ್ಣ ಕ್ಯಾಬಿನೆಟ್ ಅನ್ನು ಅವರು ಪರಿಚಯಿಸುವಂತಹ ಸಾಧ್ಯತೆ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ಲೆಕ್ಕಾಚಾರಗಳಿಂದ ಅವರು ಕೂಡ ಸಾಗ್ತಾ ಇದ್ದಾರೆ. ಅಧಿವೇಶನ ಶುರುವಾಗೋದಕ್ಕೆ 15 ದಿನಗಳ ಮುಂಚೆನೇ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಈ ವಿಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಭೇಟಿ ಮಾಡಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಅವರಿಗೊಂದು ನಮಸ್ಕಾರ ಹೇಳ್ತಾ ನಮ್ಮನ್ನು ಮರಿಬೇಡಿ ಸಾರ್ ಅಂತ ಹೇಳ್ಕೊಂಡು ಮುಖ ಪರಿಚಯವನ್ನ ಮತ್ತೆ ಅವರಿಗೆ ಅವರ ಮನಸ್ಸಿನಲ್ಲಿ ಮೂಡಬೇಕು. ಆ ಸ್ವರೂಪದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗಲೆಲ್ಲ ಅವರ ಮನೆ ಕಾಂಗ್ರೆಸ್ ಶಾಸಕರು ಹಿಂದೆಂದಿಗಿಂತ ಜಾಸ್ತಿಯಾಗಿ ಹೋಗ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಮನೆಗಂತೂ ಹೋಗಲೇಬೇಕು. ಯಾಕಂದರೆ ಮುಖ್ಯಮಂತ್ರಿಯವರವರು ಅವರ ಕ್ಯಾಬಿನೆಟ್ಟು ಅವರ ಜೊತೆಗೇನೆ ಸೇರಬೇಕಾಗಿರೋದು. ಹಾಗಾಗಿ ಶಾಸಕರಿಂದ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದು ಅವರ ಮನೆಗೂ ಕೂಡ ಹೋಗ್ತಾ ಇದ್ದಾರೆ. ಅವರ ಮನೆಯಲ್ಲೂ ಸಭೆಗಳಾಗ್ತಾ ಇದ್ದಾವೆ. ಅವ್ರನ್ನೂ ಭೇಟಿ ಆಗ್ತಿದ್ದಾರೆ. ಅವ್ರಿಗೂ ತಮ್ಮ ಹೆಸರನ್ನ ಏನಾದರೂ ಕಡೆ ಕ್ಷಣದಲ್ಲಿ ಮರಿಬೇಡಿ ಸಾರ್ ಅಂತ ಹೇಳ್ಕೊಂಡು ಹೇಳಬೇಕಾಗುತ್ತೆ. ಹೀಗಾಗಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಮನೆಗೂ ಕೂಡ ಸ್ವಾಮೀಜಿಗಳಿಂದ ಸಮುದಾಯಕ್ಕೊಂದು ಸ್ಥಾನದ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು, ಬೇರೆ ಸಮುದಾಯಗಳ ಸ್ವಾಮೀಜಿಗಳು ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತಿಗೆ ಹೆಚ್ಚಿನ ಬೆಲೆ ಇರುತ್ತೆ ಈಗಲೂ ಕೂಡ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಅನ್ನುವಂತಹ ನಿರೀಕ್ಷೆಯನ್ನ ಸ್ವಾಮೀಜಿಗಳು ಇಟ್ಕೊಂಡಿದ್ದಾರೆ. ಸಮುದಾಯಗಳ ಮುಖಂಡರುಗಳು ಕೂಡ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಮಾನದಂಡಗಳ ವಿಚಾರಕ್ಕೆ ಬಂದಾಗ ಪ್ರಾಂತ್ಯ, ಜಿಲ್ಲೆ, ಜಾತಿ, ಹಿರಿತನ, ಸೇವೆ, ಪಕ್ಷನಿಷ್ಠೆ, ಸಂಘಟನೆ ಮತ್ತು ವಿಶೇಷವಾಗಿ ಟಾರ್ಗೆಟ್ 2028ರಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಬೇಕಾದಂತಹ ಶಕ್ತಿ ತುಂಬುವಂಥವರೇ ಈಗ ಶಿವಕುಮಾರ್ ಸಂಪುಟಕ್ಕೆ ಸೇರಬೇಕಾಗಿದೆ. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಆಧರಿಸಿಕೊಂಡು ಶಾಸಕರುಗಳಿಗೆ ಸಚಿವ ಸ್ಥಾನದ
ಮಾನದಂಡಗಳನ್ನು ಈಗಾಗಲೇ ಪಕ್ಷದವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಪ್ರಾಂತ್ಯ, ಜಿಲ್ಲೆ, ಜಾತಿ, ಹಿರಿತನ ಇವೆಲ್ಲವೂ ಕೂಡ ಗಣನೆಗೆ ಬಂದೇ ಬರುತ್ತೆ. ಪಕ್ಷ ಸಂಘಟನೆ ಅಥವಾ ಪಕ್ಷ ನಿಷ್ಠೆ ಇವೆಲ್ಲವೂ ಕೂಡ ಸಹಜವಾಗಿಯೇ ಇರುವಂತಹ ಅವಕಾಶಗಳು, ಸೃಷ್ಟಿಯಾಗುವಂತಹ ಅವಕಾಶಗಳು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಿದ್ದಾವೆ. ಈ ವಿಚಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆಷಾಢಕ್ಕೆ ಏನು ಎಫೆಕ್ಟ್ ಆಗ್ದಂಗೆ ಬೇರೆ ಒಂದು ಪೂಜೆ ಮಾಡಿಸ್ತೀವಿ, ಏನು ತೊಂದರೆ ಇಲ್ಲ. ಬೆಳಗಾವಿ ಭಾಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಭಾಳ ಸೀನಿಯರ್ ಇದ್ದೀನಿ. ಪಕ್ಷ ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನು ನೋಡಿಕೊಟ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹೀಗೆ ಪಕ್ಷ ನಿಷ್ಠೆ, ಹಿರಿತನ ಇವೆಲ್ಲವೂ ಕೂಡ ಕಾರ್ಡ್ಗಳಾಗಿ ಬಳಕೆ ಆಗ್ತಾ ಇದ್ದಾವೆ. ಹೀಗಾಗಿ ಇಲ್ಲಿರುವಂಥದ್ದು ದೊಡ್ಡ ಸವಾಲಿನ ಕೆಲಸ. ಯಾಕಂದರೆ ಭಿನ್ನಮತದ ಬೆಂಕಿಯೂ ಕೂಡ ಸುಡಬಹುದು. ಸರ್ಕಾರ ಒಂದು ಸಂಪುಟ ವಿಸ್ತರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈಗ ಏನು ಸರ್ಕಾರ ಒಂದು ಸ್ಮೂತ್ ಆಗಿ ಟೇಕ್ ಆಫ್ ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಹೊಡೆತವನ್ನು ಕೊಡಬಹುದು, ಅದನ್ನು ಹಿಮ್ಮುಖವಾಗಿ ಇಳಿಬಹುದು ಭಿನ್ನಮತದ ಬೆಂಕಿ. ಯಾಕೆಂದರೆ ವಿಶೇಷವಾಗಿ ಅನೇಕ ಹಿರಿಯ ಶಾಸಕರುಗಳು ಇಲ್ಲಿ ಆಕಾಂಕ್ಷಿಗಳಾಗಿರೋದ್ರಿಂದಾಗಿ ಅವರ ಬೆಂಬಲಿಗರು ಸುಮ್ಮನೆ ಕೂರುವಂಥವ್ರಲ್ಲ. ಇನ್ನು ಬಣ ರಾಜಕೀಯಕ್ಕೆ ಮದ್ದರೆಯುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇದು ಇಂಥವರು ಇಂತಹ ಬಣದಿಂದ ಬಂದಂಥವ್ರು ಅಂತ ಹೇಳುವಂಥ ಗುರುತುಗಳಾಗಬಾರ್ದು. ಹಾಗಾಗಿನೇ ಭಾಳ ಎಚ್ಚರಿಕೆಯ ನಡೆಯನ್ನು ಶಿವಕುಮಾರ್ ಅವರು ಇಡಲೇಬೇಕಾಗತ್ತೆ. ಹಿರಿಯ ಮತ್ತು ಕಿರಿಯರ ಮಿಶ್ರಣವೂ ಕೂಡ ಅತ್ಯಗತ್ಯ. ಯಾಕಂದರೆ ಹಿರಿಕಿರಿಯರು ಸೇರಿದರಷ್ಟೇ ಮರಸೊಬಗು ಅನ್ನುವಂಥ ರೀತಿಯಲ್ಲಿ ಸರ್ಕಾರವೂ ಕೂಡ ಸೊಬಗನ್ನು ಪಡಿಬೇಕು ಅಂತ ಹೇಳಿದ್ರೆ ಹಿರಿಯರೂ ಬೇಕು, ಕಿರಿಯರಿಗೂ ಕೂಡ ಅವಕಾಶ ಸಿಗಬೇಕು. ಇಲ್ಲದೆ ಹೋದರೆ ಅದು ಕೇವಲ ಹಿರಿಯರಿಗೆ ಮಾತ್ರನೇ ಅವಕಾಶವನ್ನು ಮಾಡಿಕೊಟ್ರೆ ಸರ್ಕಾರದ ಎನರ್ಜಿ ಡ್ರಾಪ್ ಆಗಬಹುದು ಅನ್ನುವಂಥರ ಬಗ್ಗೆಯೂ ಕೂಡ ಆತಂಕಗಳಿದ್ದಾವೆ. ಇನ್ನು ಖಾಲಿ ಇರುವಂತಹ ಸ್ಥಾನಗಳು 20 ಆದರೆ ರೇಸ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಹೀಗಾಗಿ ಯಾವರೇ 20 ಜನಕ್ಕೆ ಈಗ ಮಂತ್ರಿ ಸ್ಥಾನ ಸಿಕ್ಕಿದ್ರು ಕನಿಷ್ಠ 20ರಿಂದ 30 ಜನ ಅಥವಾ 40 ಜನ ನಿರಾಶೆ ಹೊಂದುವರು ಇರ್ತಾರೆ. ಹಾಗಾಗಿ ನಿರಾಶೆ ಹೊಂದುವವರ ಸಂಖ್ಯೆ ಜಾಸ್ತಿ ಇದೆ ಈ ಸರ್ಕಾರದಲ್ಲಿ, ಖುಷಿ ಪಡುವವರಿಗಿಂತ ಜಾಸ್ತಿ. ಇನ್ನು ಮಹಿಳಾ ಕೋಟಾವನ್ನು ತುಂಬಲೇಬೇಕು. ಅದು ಒಬ್ಬರಿಗೆ ಕೊಡ್ತಾರಾ, ಇಬ್ಬರಿಗೆ ಕೊಡ್ತಾರಾ, 3ರಿಗೆ ಕೊಡ್ತಾರಾ? ಯಾಕೆಂದರೆ ಮಹಿಳೆಯರಿಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬರನ್ನ ಮಂತ್ರಿ ಮಾಡೋದು, ಆ ಮೂಲಕ ನಾವು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದು, ಇದು ಸರ್ಕಾರಗಳಿಂದ ನಡ್ಕೊಂಡು ಬಂದಿದೆ. ಕೇವಲ ಒಬ್ಬರಿಗೆ ಮಾತ್ರ ಸೀಮಿತ ಆಗುತ್ತಾ ಮಹಿಳಾ ಕೋಟಾ, ಅಥವಾ 2-3ರಿಗೆ ಏನಾದರೂ ಅವಕಾಶ ಕೊಡ್ತಾರಾ ನೋಡಬೇಕಿದೆ. ಇನ್ನು ಸ್ಪೀಕರ್ ಸ್ಥಾನವೂ ಕೂಡ ತೀರ್ಮಾನ ಆಗಬೇಕಾಗಿದೆ. ಯಾರಿಗೆ ಸ್ಪೀಕರ್ ಸ್ಥಾನದಲ್ಲಿ ಉನ್ನತ ಹುದ್ದೆಯಲ್ಲಿ ಯಾರನ್ನ ಕೂರಿಸ್ತಾರೆ? ಯು ಟಿ ಖಾದರ್ ಅವರು ಆಲ್ರೆಡಿ ಮಂತ್ರಿ ಆಗಿದ್ದಾರೆ. ಹೀಗಾಗಿ ಸ್ಪೀಕರ್ ಸ್ಥಾನದಲ್ಲಿ ಯಾರನ್ನ ಕೂರಿಸ್ತಾರೆ ಅದು ಕೂಡ ಕುತೂಹಲಕಾರಿಯಾಗಿರುವಂತಹ ಅಂಶ. ಈ ವಿಚಾರದಲ್ಲಿ ಸಚಿವರುಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಗೊತ್ತಿಲ್ಲ, ನನಗೂ ನಾವು ಇಲ್ಲೇ ಅದ್ರ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ ಯಾವಾಗ ಬೇಗ ಆಗ್ಬೇಕಂತ ಇದ್ದಾರೆ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಯಾಕಂದ್ರೆ ಹರಿಪ್ರಸಾದ್ ಅವರ ಹೆಸರು ಬರ್ತಾ ಇದೆ ಮತ್ತೆ ಕ್ಯಾಬಿನೆಟ್ ಸಲುವಾಗಿ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನೋಡೋಣ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಬೇಕಂತ ಹೇಳಿದಾರ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕೆಲ ಶಾಸಕರು ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಹೇಳಿ ನಾವು ಹಿಂದೆ ಡೆಲ್ಲಿಗೆ 1 or 2 ಡೇಸಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸರ್, ಈ ಬಾರಿ 4ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ ಅನ್ನುವಂಥ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ಜನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರು ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಸಂಪುಟ ಸಚಿವರ ವಿಸ್ತರಣೆ ಇದು ವರಿಷ್ಠರಿಗೆ ಬಿಟ್ಟಿದ್ದು. ಒಂದು ಕಡೆ ಬರ ಇದೆ, ಒಂದು ಕಡೆ ನೆರೆ ಇದೆ. ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಲಬುರಗಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಆಗಿದೆ.
ನಾನು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆಯೂ ಇವತ್ತು ಕುಡಿ ನೀರಿನ ಬಗ್ಗೆ, ಮೇವಿನ ಬಗ್ಗೆ, ಇವತ್ತು ಇತರ ವಿಷಯಗಳ ಬಗ್ಗೆ ನಿರಂತರವಾಗಿ ಇವತ್ತು ನಾವು ನಿಗಾ ಇಕ್ಕಿದ್ದೇವೆ ಮತ್ತು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದೇವೆ. ಅದನ್ನು ಮುಂದುವರಿಸ್ತೇವೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರು ಅವ್ರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಮರು ಸೇರ್ಪಡೆ ಆಗಬೇಕು ಅನ್ನುವಂತಹ ನಿಟ್ಟಲ್ಲಿಯೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕೆಂದರೆ ಸಂಪುಟ ವಿಸ್ತರಣೆಯ ಸುಳಿವು ಸಿಗ್ತಾ ಇದ್ದಂತೆಯೇ ನಾಯಕರ ಮನೆಗೆ ಈಗ ಶಾಸಕರುಗಳೇನು ಹೋಗ್ತಾ ಇದ್ದಾರೆ. ಇದರಲ್ಲಿ ಹಿರಿಯ ಸಚಿವರುಗಳಾಗಿ ಕೆಲಸ ಮಾಡಿದಂಥವರು ಕೂಡ ಸೇರ್ಕೊಂಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಬಳಿಯಲ್ಲಿ ಆಕಾಂಕ್ಷಿಗಳ ಪರೇಡ್ ಕೂಡ ನಡೀತಾ ಇದೆ. ಅವ್ರನ್ನ ಎಲ್ಲರೂ ಭೇಟಿ ಆಗ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, HK ಪಾಟೀಲ್ ಎಲ್ಲರೂ ಹಿಂದೆ ಮಂತ್ರಿಗಳಾಗಿದ್ದರು. 3 ವರ್ಷ ಮಂತ್ರಿಗಳಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಆದರೆ ಅಧಿಕಾರ ಅನ್ನುವಂಥದ್ದು ಹಾಗೇನೆ 5 ವರ್ಷವೂ ಕೂಡ ಇದ್ರೆ ಒಳ್ಳೆಯದು, 10 ವರ್ಷ ಇದ್ರೂ ಸಿಕ್ಕಿದ್ರು ಖುಷಿನೇ ಅನ್ನುವಂಥದ್ದು. ಮಂತ್ರಿ ಸ್ಥಾನ ಇಲ್ಲವೇ ಸ್ಪೀಕರ್ ಸ್ಥಾನಕ್ಕೆ ಇಲ್ಲಿ HK ಪಾಟೀಲ್ರು ಮತ್ತು ದಿನೇಶ್ ಗುಂಡೂರಾವ್ ಅವರು ಪ್ರಯತ್ನವನ್ನು ಮಾಡ್ಬೋದು ಅಥವಾ ಇವರುಗಳು ಆಯ್ಕೆ ಆಗಬಹುದು ಹೈಕಮಾಂಡ್ ಕಡೆಯಿಂದ. ಇನ್ನು ರಿಜ್ವಾನ್ ಅರ್ಷದ್, TD ರಾಜೇಗೌಡ, KN ಶಿವಲಿಂಗೇಗೌಡ, ಅಶೋಕ್ ಪಟ್ಟಣ್, K ವೆಂಕಟೇಶ್ ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ತಾವು ಮಂತ್ರಿಗಳಾಗಬೇಕು ಅಂತೇಳಿ. ಹೊಸಬರಿಂದಲೂ ಕೂಡ ಪ್ರಯತ್ನ ಸಾಗಿದೆ. ಶಾಸಕರ ಭೇಟಿಗೆ CM ಕೊಟ್ಟಿದ್ದಂತಹ ಅವಕಾಶವನ್ನು ಬಳಸಿಕೊಂಡು ಎಲ್ಲರೂ ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಿದ್ದಾರೆ. SC ಬಾಲಕೃಷ್ಣ, SN ನಾರಾಯಣಸ್ವಾಮಿ, ಪ್ರಕಾಶ್ ಕೋಳಿವಾಡ ಇವರೆಲ್ಲರೂ ಕೂಡ ತಾವು ಒಮ್ಮೆ ಮಂತ್ರಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಇವರು ಇದರಲ್ಲಿ SC ಬಾಲಕೃಷ್ಣ ಇರ್ಬೋದು, SN ನಾರಾಯಣಸ್ವಾಮಿ ಇರ್ಬೋದು, ಇವರೆಲ್ಲರೂ ಕೂಡ ಹಿರಿಯ ಶಾಸಕರು. ಆದರೆ ಇದುವರೆಗೆ ಅವಕಾಶ ಸಿಕ್ಕಿಲ್ಲ. ಇನ್ನು CM ಮತ್ತು ಅಧ್ಯಕ್ಷರ ಪ್ಲಾನ್ ಏನಿದೆ ಅನ್ನೋದನ್ನು ಗಮನಿಸಬೇಕು. CM ಭೇಟಿಯಾಗಿದ್ದಾರೆ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ. ಸಂಪುಟ ವಿಸ್ತರಣೆ ವಿಚಾರವಾಗಿ CM ಮತ್ತು BK ಹರಿಪ್ರಸಾದ್ ಅವರ ನಡುವೆ ಭೇಟಿಯಾಗಿ ಚರ್ಚೆಗಳನ್ನು ನಡೆಸಲಾಗಿದೆ. KPCC ಅಧ್ಯಕ್ಷ ಹುದ್ದೆಯ ಜೊತೆಗೆ ಮಂತ್ರಿ ಸ್ಥಾನ ಪಡೆಯುವ ಪ್ರಯತ್ನವೂ ಕೂಡ ಹರಿಪ್ರಸಾದ್ ಅವರಿಂದ ಸಾಗ್ತಾ ಇದೆ ಅಂತ ಹೇಳಲಾಗಿದೆ. ಆದರೆ ಅದು ಅಂತಿಮವಾಗಿ ನಿರ್ಧರಿಸುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುತ್ತೆ. ಈ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ಸಾಗ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಪ್ಪ, ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1. ಈಗ ಮುಂಚಿತವಾಗೇನೆ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ತಮ್ಮನ್ನು ಕೂಡ ಕೆಲ ಪರಿಸ್ಥಿತಿ ಇದೆ ಇಲ್ಲ, ಸಚಿವರುಗಳೇ ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ ಹೀಗೆ ಆದಷ್ಟು ಬೇಗನೆ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವುದರಿಂದಾಗಿ ಬಹುತೇಕ ಈ ವಾರ ಅಥವಾ ಮುಂದಿನ ವಾರದ ಒಳಗಡೆ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಈ ಸಂಪುಟಕ್ಕೆ ಸೇರುವಂಥ ವಿಚಾರದಲ್ಲಿ ಯಾರೂ ಕೂಡ ಮುಹೂರ್ತವೂ ನೋಡೋದಿಲ್ಲ, ಯಾವುದನ್ನು ನೋಡೋದಿಲ್ಲ. ಅದು ರಾಹುಕಾಲ ಆದರೂ ಸರಿ, ಅದು ಇನ್ನು ಆಷಾಢ ಆದರೂ ಸರಿ, ಏನಾದರೂ ಸರಿ ಅವರು ಮಂತ್ರಿಗಳಾಗುವಂಥ ಅವಕಾಶವನ್ನು ಬಳಕೆ ಮಾಡಿಕೊಡ್ತಾರೆ. ಯಾಕಂದರೆ ಒಂದು ದಿವಸ ಲೇಟ್ ಆದರೂ ಕೂಡ ಎಲ್ಲಿ ತಮ್ಮ ಬದಲಿಗೆ ಇನ್ಯಾರಿಗೂ ಸಿಗುತ್ತೋ ಅನ್ನೋಂಥ ಆತಂಕ ಶಾಸಕರನ್ನು ಕಾಡ್ತಾ ಇರುತ್ತೆ. ಹೀಗಾಗಿ ಯಾವಾಗಾದರೂ ಸರಿ ನಾವು ಮಂತ್ರಿಗಳಾಗಬೇಕು ಅನ್ನೋಂತಹ ಲೆಕ್ಕಾಚಾರದಲ್ಲಿ ಶಾಸಕರುಗಳು ಓಡಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ.